ಕೇಸ್ನಲ್ಲಿ ನಟ ದರ್ಶನ್ ಜೈಲು ಪಾಲಾಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಪತಿಯ ಸಂಕಷ್ಟ ನಿವಾರಣೆ ಆಗಬೇಕು ಅನ್ನುವಂತ ಕಾರಣಕ್ಕಾಗಿ ದೇವರ ಮೊರೆ ಹೋಗಿದ್ದಾರೆ ಪತ್ನಿ. ಈಗ ಕೊಲ್ಲೂರು ಮೂಕಾಂಬಿಕಾ ದೇಗುಲಕ್ಕೆ ಭೇಟಿಯನ್ನ ನೀಡಿದ್ದಾರೆ. ಮೂಕಾಂಬಿಕೆ ಸನ್ನಿಧಿಯಲ್ಲಿ ನವಚಂಡಿಕಾ ಯಾಗ ಮಾಡಿಸಿದ್ದಾರೆ. ನವಚಂಡಿಕಾ ಯಾಗವನ್ನ ನಡೆಸ್ತಾ ಇದ್ದಾರೆ ವಿಜಯಲಕ್ಷ್ಮಿ. ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಿಯಲ್ಲಿ ವಿಜಯಲಕ್ಷ್ಮಿ ಇದ್ದಾರೆ. ನಟ ದರ್ಶನ್ ಆದಷ್ಟು ಬೇಗ ಜೈಲಿನಿಂದ ಬಿಡುಗಡೆ ಆಗಬೇಕು ಅನ್ನುವಂತ ಪ್ರಾರ್ಥನೆಯೊಂದಿಗೆ ನವಚಂಡಿಕಾ ಯಾಗವನ್ನ ಮಾಡಿಸಿದ್ದಾರೆ. 5 ಸುತ್ತು ಪ್ರದಕ್ಷಿಣೆಯನ್ನ ಹಾಕಿ ನವಚಂಡಿಕಾ ಯಾಗದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ನರಸಿಂಹ ಅಡಿಗ ಅವರ ನೇತೃತ್ವದಲ್ಲಿ ಈ ಯಾಗ ನಡೀತಾ ಇದೆ. ನಟ ದರ್ಶನ್ ಜೈಲು ಪಾಲಾಗಿದ್ದಾರೆ. ಸಂಕಷ್ಟದಿಂದ ಪಾರು ಮಾಡೋದಕ್ಕೆ ಕೊಲ್ಲೂರು ಮೂಕಾಂಬಿಕೆಯ ಮೊರೆ ಹೋಗಿದ್ದಾರೆ. ಈಗ ಪತ್ನಿ ವಿಜಯಲಕ್ಷ್ಮಿ ನವಚಂಡಿಕಾ ಯಾಗವನ್ನ ಮಾಡಿಸ್ತಾ ಇದ್ದಾರೆ. ಇನ್ನು 5 ಸುತ್ತು ಪ್ರದಕ್ಷಿಣೆಯನ್ನ ಹಾಕಿ ದೇವಸ್ಥಾನಕ್ಕೆ ಪ್ರದಕ್ಷಿಣೆಯನ್ನ ಹಾಕಿ ಈ ನವಚಂಡಿಕಾ ಯಾಗದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಈಗಾಗಲೇ ಜೈಲು ಪಾಲಾಗಿದ್ದಾರೆ ನಟ ದರ್ಶನ್ ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಅನೇಕ ದೇವಾಲಯಗಳಿಗೆ ಪತ್ನಿ ವಿಜಯಲಕ್ಷ್ಮಿ ಕೂಡ ಭೇಟಿ ನೀಡ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಒಂದು ಈಗಾಗಲೇ ಬೆಂಗಳೂರಿನಲ್ಲಿರುವಂಥ ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೂ ಕೂಡ ಭೇಟಿಯನ್ನ ನೀಡಿದ್ರು ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಈಗ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೂ ಕೂಡ ಭೇಟಿಯನ್ನು ಕೊಟ್ಟು ಅಲ್ಲೂ ಪ್ರಾರ್ಥನೆಯನ್ನ ಮಾಡಿ ಆ ನಂತರ ನವಚಂಡಿಕಾ ಯಾಗವನ್ನ ಕೂಡ ಮಾಡಿಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಇವತ್ತು ಬಹಳ ವಿಶೇಷವಾದಂಥ ದಿನ, ಆಷಾಢ ಮಾಸ, ದೇವಿಯ ಆರಾಧನೆಗೆ ಬಹಳ ಸೂಕ್ತವಾದಂಥ ಸಮಯ ಅಂತ ಹೇಳ್ತಾರೆ. ಹಾಗಾಗಿ ವಿಜಯಲಕ್ಷ್ಮಿ ಅವರು ತಮ್ಮ ಆಪ್ತರೊಂದಿಗೆ ನಿನ್ನೆ ಕೊಲ್ಲೂರಿಗೆ ಆಗಮಿಸಿದ್ರು. ಅಲ್ಲಿ ಕೊಲ್ಲೂರಿನಲ್ಲಿ ಇವತ್ತು ನವಚಂಡಿಕಾ ಯಾಗವನ್ನ ಮಾಡಿಸ್ತಾ ಇದ್ದಾರೆ. ನಿನ್ನೆ ರಾತ್ರಿಯಿಂದಲೂ ಕೂಡ ಒಂದಷ್ಟು ಹೋಮ ಹವನಗಳನ್ನ ಮಾಡಿಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗಿದೆ. ಜೊತೆಗೆ ಇವತ್ತು ಪೂರ್ಣಾಹುತಿ, ಆ ಪೂಜೆಯ ನವಚಂಡಿಕಾ ಯಾಗದ ಪೂರ್ಣಾಹುತಿ ಕೂಡ ಇದೆ. ಅದರಲ್ಲಿ ವಿಜಯಲಕ್ಷ್ಮಿ ಭಾಗಿಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರೋದು. ದರ್ಶನ್ ಆದಷ್ಟು ಬೇಗ ಬಂಧನ ಮುಕ್ತರಾಗಬೇಕು, ಜೈಲಿನಿಂದ ಬಿಡುಗಡೆ ಆಗಬೇಕು ಅನ್ನುವಂಥ ಪ್ರಾರ್ಥನೆಯೊಂದಿಗೆ ಈಗ ಯಾಗವನ್ನ, ಈ ಹೋಮ ಹವನಗಳನ್ನು ನಡೆಸಲಾಗ್ತಾ ಇದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಇನ್ನು ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಹಾಕ್ತಾ ಇರೋದು, ಅದರ ಜೊತೆಯಲ್ಲಿ ಅಲ್ಲಿನ ಅರ್ಚಕರು ಕೂಡ ವಿಜಯಲಕ್ಷ್ಮಿ ಅವರೊಂದಿಗೆ ಅವರಿಗೆ ದೇವಸ್ಥಾನದ ಒಳಗೆ ಹೋಗೋದಕ್ಕಾಗಿರ್ಬೋದು, ಜೊತೆಗೆ ಈ ಯಾಗ ಅಥವಾ ದೇವಸ್ಥಾನದ ಪೂಜಾ ಕೈಂಕರ್ಯಗಳಲ್ಲೂ ಕೂಡ ಭಾಗಿಯಾಗ್ತಾ ಇರೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಇನ್ನು ನಮ್ಮ ಜೊತೆ ಕಾಳಿ ಉಪಾಸಕರಾಗಿರುವಂಥ ಚಂದಾ ಪಾಂಡೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಮ್ಮಾಜಿ ನಮಸ್ತೆ. ನಮಸ್ತೆ ಮಗಳೇ. ನಮಸ್ತೆ. ಈಗ ಈ ನವಚಂಡಿಕಾ ಯಾಗ ಅನ್ನುವಂಥದ್ದು ಅನೇಕ ಬಾರಿ ಅನೇಕರು ಮಾಡಿಸಿರುವಂಥದ್ದನ್ನು ನಾವು ಗಮನಿಸಿದ್ವಿ. ಈಗ ವಿಜಯಲಕ್ಷ್ಮಿ ಮಾಡಿಸ್ತಾ ಇರೋದು, ಇದನ್ನು ಮಾಡಿಸೋದ್ರಿಂದ ಏನ್ ಆಗುತ್ತೆ ಅನ್ನುವಂಥದ್ದು ಒಂದು, ಜೊತೆಗೆ ಯಾವ ಕಾರಣಕ್ಕಾಗಿ, ಸಾಮಾನ್ಯವಾಗಿ ಯಾಕೆ ಮಾಡಿಸ್ತಾರೆ, ಜೊತೆಗೆ ಯಾವ ರೀತಿ ನಡೆಯುತ್ತೆ, ಇದು ಯಾವ ರೀತಿಯಾಗಿ ಮಾಡ್ಲಾಗತ್ತೆ ಅಂತ. ಇಲ್ಲೇನಾಗತ್ತೆ, ಯಾವುದೇ ಒಂದು ಚಂಡಿ ಯಾಗ ಅನ್ನುವಂಥದ್ದು, ಚಂಡಿ ಯಾಗ ಏನಕ್ಕೆ ಮಾಡ್ತೀವಿ ಅಂದ್ರೆ ವಿಜಯ ಗಳಿಸ್ಲಿಕ್ಕೆ, ನಮ್ಮ ಯಾವುದಾದ್ರೂ ಒಂದು ಸಾಧನೆಯಲ್ಲಿ ರಿಸಲ್ಟ್ ಸಿಗಬೇಕು ಅನ್ನೋದಕ್ಕೆ ಚಂಡಿ ಯಾಗ ಮಾಡ್ತೀವಿ. ಅದರಲ್ಲೂ ಕೂಡ ನವಚಂಡಿ ಯಾಗ ಅಂದಾಗ, ನವಚಂಡಿ ಅಂದ್ರೆ ನವದುರ್ಗೆಯರು ಅಂತ ಹೇಳ್ತೀವಿ. ಚಂಡಿ ಅನ್ನುವಂಥದ್ದು ಅಗ್ನಿ ಪುರಾಣದಲ್ಲಿ ಬರ್ತಕ್ಕಂತಹ ಸ್ವರೂಪ. ಆಯ್ತಾ, ಚಂಡಿ, ಚಂಡೋಗ್ರ, ಚಂಡೋಧರ, ಈ ತರ ಎಲ್ಲ ಚಂಡಿ ಅನ್ನುವ ಹೆಸರು ಬರೋದು ಅಗ್ನಿ ಪುರಾಣಕ್ಕೆ ಸಂಬಂಧಪಡತ್ತೆ. ಅಗ್ನಿ ಪುರಾಣದಲ್ಲಿ ಸಂಬಂಧ ಪಡೋದು ಯಾವುದೇ ಒಂದು ದುಸ್ಥಿತಿ, ಭರಿಸಲಾಗದ ನೋವು, ಸಂಕಟ ಇದೆಲ್ಲ ಇದ್ದಾಗ ಚಂಡಿಗೆ ಮೊರೆ ಹೋಗುವಂಥದ್ದು. ಯಾಕೆ ಅಂದ್ರೆ ಅವಳು ನ್ಯಾಯವನ್ನ ಕೊಡ್ತಕ್ಕಂಥವಳು. ಅಂದ್ರೆ ದುಷ್ಟರ ಸಂಹಾರಕ್ಕೆ ಶಿಷ್ಟರ ರಕ್ಷಣೆಗೆ ಅಂತೀವಿ. ದುಷ್ಟರ ಸಂಹಾರ ಅಂದ್ರೆ ದುಷ್ಟರು ವ್ಯಕ್ತಿ ಅಲ್ಲ. ಅಂದ್ರೆ ಯಾವುದೋ ಒಂದು ಚಿಂತನೆ, ಒಂದು ಕೆಟ್ಟ ಬುದ್ಧಿ, ಕೆಟ್ಟ ಆಲೋಚನೆ, ಇದನ್ನೆಲ್ಲ ಶಮನ ಮಾಡುವಂತಹ ದೇವಿ ಅಂತ ತಗೊಳ್ತೀವಿ. ಇವಾಗ ಇಲ್ಲಿ ಬಂದಿರುವಂತಹ ಪ್ರಸಂಗ ಕೊಲ್ಲೂರು ಮೂಕಾಂಬಿಕಾ ಸ್ಥಳದಲ್ಲಿ ಮಾಡಿಸ್ತಕ್ಕಂತಹ ಚಂಡಿಯಾಗ ಅಲ್ವಾ. ಅದು ಯಾವುದು, ದರ್ಶನ್ ವಿಚಾರಕ್ಕೆ ಅವರ ಧರ್ಮ ಪತ್ನಿ ಮಾಡ್ತಕ್ಕಂತಹ ವಿಚಾರ. ಆ ಧರ್ಮ ಪತ್ನಿಯ ಸಂಕಲ್ಪ ಏನು ಅಂದ್ರೆ, ನನ್ನ ಪತಿ ಏನಿದ್ದಾರೆ ಅವರು ಕಾರಾಗೃಹದಿಂದ ಹೊರಗೆ ಬರಬೇಕು ಅನ್ನುವ ಉದ್ದೇಶ. ಹೌದಲ್ಲಪ್ಪ, ಆ ಉದ್ದೇಶ ಇಟ್ಕೊಂಡು ಸಂಕಲ್ಪ ಮಾಡಿರುವಂಥದ್ದು. ಯಾವುದೇ ಒಂದು ಚಂಡಿಯಾಗ ಮುಖ್ಯವಾಗಿ ಮಾಡೋದು ನಾವು ಜಯ ಸಾಧಿಸ್ಲಿಕ್ಕೆ, ವಿಜಯವನ್ನ ಸಾಧಿಸ್ಲಿಕ್ಕೆ, ಅಂದ್ರೆ ನಮ್ಗೆ ರಿಸಲ್ಟ್ ಸಿಗಬೇಕು ಅನ್ನುವ ಉದ್ದೇಶಕ್ಕೆ, ಗೆಲುವು ಸಿಗಬೇಕು ಅನ್ನೋ ಉದ್ದೇಶಕ್ಕೆ. ಇಲ್ಲಿ ಕಾರಾಗೃಹ ವಾಸ ಅಂದಾಗ, ಕಚೇರಿ ವ್ಯಾಜ್ಯ ಅಂದಾಗ ಇಲ್ಲಿ 2 ರೀತಿ ಆಗತ್ತೆ. ಒಂದು, ಕಚೇರಿ ಅಥವಾ ಕಾರಾಗೃಹ ವಾಸ ಅಂದಾಗ ಅಲ್ಲಿ ಸಾಕ್ಷ್ಯಾಧಾರಗಳು ಕೂಡ ಮುಖ್ಯವಾಗಿರುತ್ತಲ್ವಾಪ್ಪ. ನಿಜ ನಿಜ. ಅದರ ಜೊತೆಗೆ
ಇವರು ಏನಾದರೂ ನಿಜವಾಗ್ಲೂ ಇನ್ವಾಲ್ವ್ಮೆಂಟ್ ಇದ್ದಲ್ಲಿ ಅಥವಾ ಇವ್ರು ಮಾಡ್ದಲೆ ಇವರ ಕಣ್ಣೆದರಿಗೆ ಆ ಒಂದು ಕೊಲೆ ನಡೆದಿದ್ದಲ್ಲಿ ಇವ್ರು ಮಾಡ್ದಲೆ ಇವರ ಕಣ್ಣೆದರಿಗೆ ಕೊಲೆ ನಡೆದಿದ್ದಲ್ಲಿ ಏನಾಗತ್ತೆ, ಅದು ಮಿನಿಮೈಸ್ ಆಗತ್ತೆ. ಅಂದ್ರೆ ಇವರು ಈ ಕಡೆಯಿಂದ ಏನು ವಾದ ಮಾಡ್ತಾರಲ್ಲ ಆ ವಾದ ಸ್ಟ್ರಾಂಗ್ ಆಗಿ ನಿಲ್ಲತ್ತೆ. ಆಯ್ತಾ? ಇನ್ನು ಅದಕ್ಕೆ ಸಪೋರ್ಟಿವ್ ಆಗಿ ಭಗವಂತನ ಆಶೀರ್ವಾದ, ಆ ತಾಯಿಯ ಕೃಪಾ ಕಟಾಕ್ಷಕ್ಕೆ ಒಳಗಾಗ್ತಾರೆ ಇವರು. ಈ ತರ ಇದ್ರೆ ಅಕಸ್ಮಾತ್ ಅವ್ರೇನಾದರೂ ದುರಾದೃಷ್ಟವಶಾತ್ ಅವರ ಕೈಯಿಂದಲೇ ಇದೇನಾದ್ರೂ ಘಟನೆ ಜರುಗಿದ್ದಲ್ಲಿ ಆ ಏನು ನೆಕ್ಸ್ಟ್ ಫರ್ದರ್ ಅವರು ಏನು ವಾದ ವಿವಾದಗಳು ನಡೆದಾಗ ಜಡ್ಜ್ಮೆಂಟ್ ಅಂತ ಹೇಳ್ತೀವಿ, ತೀರ್ಪು ಬರುತ್ತಲ್ಲ, ಆ ತೀರ್ಪಿನಲ್ಲಿ ಮಿನಿಮೈಸ್ ಆಗುವಂಥದ್ದು, ಕಡಿಮೆ ಆಗುವಂಥದ್ದು ಇದು ನಡೆಯುತ್ತೆ. ಜೊತೆಗೆ ಅಪರಾಧ ಮಾಡೋದ್ಕಿಂತಲೂ ಅಪರಾಧ ಮಾಡೋದಕ್ಕೆ ಪ್ರೇರಣೆ ಕೊಟ್ಟವರು ಇಲ್ಲಿ ಮುಖ್ಯವಾಗಿ ನಿಲ್ತಾರೆ ಕಾನೂನಿನ ಪ್ರಕಾರ. ಅದೇ ತರಹ ಶಾಸ್ತ್ರದಲ್ಲೂ ಕೂಡ ಅಪರಾಧಿಗೆ ಪ್ರೇರಣೆ ಮಾಡಿದವನು ತಪ್ಪಿತಸ್ಥ ಅನ್ನೋದು ಧರ್ಮಶಾಸ್ತ್ರದಲ್ಲೂ ಕೂಡ ಹೇಳತ್ತೆ. ಅಂದಾಗ ಇವರ ವಿಚಾರದಲ್ಲಿ ಎರಡೂ ಕಡೆ ಏನಾದ್ರು ಪ್ರೂವ್ ಆಗ್ಬಿಟ್ರೆ ಡೆಫಿನೆಟ್ ಆಗಿ ಅವರಿಗೆ ಜಯ ಗಳಿಸತ್ತೆ. ಅಂದ್ರೆ ಆ ಒಂದು ದುಸ್ಥಿತಿಯಿಂದ ಹೊರಗೆ ಬರ್ತಾರೆ, 100% ಬಂದ್ಬಿಡ್ತಾರೆ. ಯಾಕೆ ಅಂದ್ರೆ ಇಲ್ಲಿ ಧರ್ಮಶಾಸ್ತ್ರ ಹಾಗೂ ಕಾನೂನು ರೀತಿಯ ಧರ್ಮಶಾಸ್ತ್ರ ಏನ್ ಹೇಳತ್ತೆ ಅಂದ್ರೆ ನೀತಿ ನಿಯಮ ಅನ್ನತ್ತೆ, ನಾವು ನಮ್ಮ ಭಾಷೆಯಲ್ಲಿ ಕಾನೂನು ರೀತ್ಯ ಅಂತ ಹೇಳ್ತೀವಿ. ಧರ್ಮಶಾಸ್ತ್ರ ಹೇಳೋದೇನೆ ನ್ಯಾಯ ಮತ್ತು ಧರ್ಮ, ಆಯ್ತಾ, ಸತ್ಯ. ಯಾಕಂದ್ರೆ ತ್ರಿಶೂಲ ಅನ್ನೋದು ಅದೇ ಅರ್ಥ. ನ್ಯಾಯ ನೀತಿ ಅಂದ್ರೆ ಸತ್ಯಕ್ಕೆ ಧರ್ಮದ ದಂಡ ಅಂತ ಹೇಳ್ತೀವಿ. ಆಯ್ತಾ? ಇದ್ರಲ್ಲಿ ಅವ್ರೇನಾದರೂ ಈ ತರ ನಾನ್ ಹೇಳಿದ ಪ್ರಕಾರ ಇದ್ದಲ್ಲಿ ಏನಾಗತ್ತೆ, ಈ ಒಂದು ಏನು ಆ ಹೆಣ್ಮಗಳು ಒದ್ದಾಡ್ತಾ ಇದ್ದಾರೆ ಅವರ ದುಃಖ ಡೆಫಿನೆಟ್ ಆಗಿ ಅಂತ್ಯ ಆಗತ್ತೆ. ಈ ವಿಚಾರಕ್ಕೆ ಯಾಗಗಳನ್ನ ಮಾಡುವಂಥದ್ದು. ಅದರಲ್ಲೂ ನವಚಂಡಿ ಯಾಗ ಅಂದ್ರೆ ಅಲ್ಟಿಮೇಟ್. ಆ ನವದುರ್ಗೆಯರು ಎಲ್ಲಾ ರೀತಿಯ ಸಂಕಷ್ಟಗಳನ್ನ ಪರಿಹಾರ ಮಾಡ್ಲಿಕ್ಕೋಸ್ಕರ ಪಡೆದಂತಹ ಒಂದು ಸ್ವಯಂ ಪ್ರೇರಿತ ಅವತಾರಗಳು ನವದುರ್ಗೆಯರು. ಇದು ಅಗ್ನಿ ಪುರಾಣದಲ್ಲಿ ಬರ್ತಕ್ಕಂಥದ್ದು ಚಂಡಿಕಾ ಯಾಗ. ಚಂಡಿ ಎನ್ನುವ ಹೆಸರು ಆ ಒಂದು ಅವತಾರಗಳು ಪಡೆಯೋದು ಅಗ್ನಿ ಪುರಾಣದಲ್ಲಿ ಬರುತ್ತಪ್ಪ. ನಿಜ ನಿಜ ಅಮ್ಮಾಜಿ. ಅದ್ರ ಜೊತೆಲಿ ನವಚಂಡಿಕಾ ಯಾಗ ಅಂತಂದ್ರೆ ಬಹಳಷ್ಟು ಮಂದಿಗೆ ಬಹಳಷ್ಟು ಬಾರಿ ಕೇಳಿದೀವಿ. ಈ ಹಿಂದೆಯೂ ಕೂಡ ಅನೇಕ ರಾಜಕಾರಣಿಗಳಾಗಿರ್ಬೋದು, ಉದ್ಯೋಗಿಗಳಾಗಿರ್ಬೋದು ಮಾಡಿಸೋದನ್ನ ಕೇಳಿದೀವಿ, ನೋಡಿದೀವಿ ಕೂಡ. ಯಾವ ರೀತಿಯಾಗಿ ಪ್ರಾಸೆಸ್ ನಡೆಯುತ್ತೆ, ಯಾವ ರೀತಿಯಾಗಿ ಮೊದಲು ಯಾವ ರೀತಿ ಮಾಡ್ತಾರೆ, ಜೊತೆಗೆ ಈ ಪೂರ್ಣಾಹುತಿ ಅನ್ನುವಂಥದ್ದು ಯಾವ ರೀತಿ ನಡೆಯುತ್ತೆ ಅಮ್ಮಾಜಿ? ಅಲ್ಲ, ಇಲ್ಲಿ ಏನಾಗತ್ತಪ್ಪ, ನವಚಂಡಿ ಯಾಗಗಳು ಸಾಕಷ್ಟು ರೀತ್ಯದಲ್ಲಿ ನಡೆಯುತ್ತೆ. ಅಂದ್ರೆ ಅವರವರ ಆಗಮಿಕರು ಹೇಗ್ ಮಾಡ್ತಾರೆ, ಈ ತರ ಅದರದ್ದೇ ಆದ ರೀತ್ಯಗಳಿರುತ್ತೆ ಮತ್ತೆ ಉದ್ದೇಶಗಳಿರುತ್ತೆ. ಫಾರ್ ಎಕ್ಸಾಂಪಲ್, ಮೊದಲ ಬಾರಿಗೆ ನವಚಂಡಿ ಯಾಗಗಳನ್ನ ಮಾಡ್ತಿದ್ದವರು ರಾಜರು, ಮಹಾರಾಜರು. ಇನ್ನೊಂದು ದೇಶದ ಮೇಲೆ ದಂಡೆತ್ತಿ ಹೋದಾಗ ನಮಗೆ ಜಯ ಸಿಗಬೇಕು, ನಮಗೆ ಸೋಲಾಗಬಾರ್ದು, ನಾವು ಜಯ ಗಳಿಸಿ ಬರಬೇಕು, ನನ್ನ ಪ್ರಜೆಗಳಿಗ ಒಳ್ಳೆಯ ರೀತಿಯಲ್ಲಿ ನಾನು ಕಾಪಾಡಬೇಕು ಅನ್ನುವ ಸದುದ್ದೇಶದಿಂದ ಮಾಡ್ತಾ ಇದ್ರು. ತದನಂತರ ರಾಜರ ಪದ್ಧತಿ ಹೊರಟೋಯ್ತು. ಆ ರಾಜರ ಸ್ಥಾನಕ್ಕೆ ನಿಲ್ಲೋರು ಯಾರು? ರಾಜಕಾರಣಿಗಳು ಅಲ್ವಾ? ಆ ಒಂದು ರಾಜಕಾರಣಿಗಳು ಅವರವರ ಗೆಲುವಿಗೋಸ್ಕರ ಮಾಡ್ಕೊಳಕ್ ಶುರು ಮಾಡಿದ್ರು. ಆಯ್ತಾ? ತದನಂತರ ವರ್ತಕರು ಅಂತ ಬಂತು. ವರ್ತಕರು ಕೂಡ ಅವಾಗೆಲ್ಲ ಯಾವುದೋ ಸಮುದ್ರಗಳನ್ನ ದಾಟ್ಕೊಂಡು ಹೋಗಿ, ವರ್ತಕರು ಅಂದ್ರೆ ಬಿಸ್ನೆಸ್ ಪರ್ಸನ್, ವರ್ತಕರು ಅವರು ಸಮುದ್ರವನ್ನ ದಾಟ್ಕೊಂಡು ಹೋಗುವಂಥದ್ದು, ಹೊಳೆಗಳನ್ನ, ಅವಾಗೆಲ್ಲ ಇಷ್ಟು ಫೆಸಿಲಿಟಿ ಇರ್ಲಿಲ್ಲ ಅಲ್ವಾ? ಅವಾಗ ಆ ವರ್ತಕರು ನಮಗೆ ಇದರಲ್ಲಿ ಯಾವುದೇ ತೊಂದರೆ ಆಗದಿರಲಿ, ರಕ್ಷಣೆ ಸಿಗಲಿ, ಹಾಗಾಗಿ ನಮ್ಮ ಏನು ನಾವು ವರ್ತಕರು ನಾವು ವ್ಯಾಪಾರಕ್ಕೆ ಹೋಗ್ತಾ ಇದೀವಿ ಅದರಲ್ಲಿ ಲಾಭ ಸಿಗಲಿ ಅನ್ನುವ ಸದುದ್ದೇಶ ಇಟ್ಕೊಂಡು ಇದೇ ನವಚಂಡಿ ಯಾಗಗಳನ್ನ ಮಾಡೋರು ವರ್ತಕರು. ಇದೆಲ್ಲ ರಾಜರು ಮತ್ತು ವರ್ತಕರು ಮಾಡ್ತಕ್ಕಂತ. ಯಾಕಂದ್ರೆ ಇದಕ್ಕೆ ಖರ್ಚು ಜಾಸ್ತಿ ಇರುತ್ತೆ, ಪೂರ್ಣಾಹುತಿಗಾಗಿರ್ಬೋದು, ಪ್ರತಿಯೊಂದಕ್ಕೂ ಖರ್ಚು ಜಾಸ್ತಿ ಇರುತ್ತೆ. ಯಾಕೆಂದ್ರೆ ಇದರಲ್ಲಿ ಬಳಸುವ ಪದಾರ್ಥ ಎಲ್ಲವೂ ಮುದ್ರೆಯಲ್ಲಿ ಕೊಡಕ್ಕೆ ಸಾಧ್ಯ ಇಲ್ಲ. ಚಿನ್ನ ಹಾಕ್ಬೇಕು ಅಂದ್ರೆ ಚಿನ್ನವೇ ಹಾಕ್ಬೇಕು ಆಹುತಿ, ಪೂರ್ಣಾಹುತಿಗೆ, ಸ್ವಾಹಕ್ಕೆ. ಬೆಳ್ಳಿ ಹಾಕ್ಬೇಕು ಅಂದ್ರೆ ಬೆಳ್ಳಿ, ನವಧಾತುಗಳು ಹಾಕ್ಬೇಕು ಅಂದ್ರೆ ನವಧಾತುಗಳನ್ನೇ ಹಾಕ್ಬೇಕಿತ್ತು. ಅದರ ಖರ್ಚುಗಳು ಜಾಸ್ತಿ ಬರುತ್ತಲ್ಲಪ್ಪ. ಹಾಗಾಗಿ ಸಾಮಾನ್ಯ ಜನರು ಇದನ್ನ ಮಾಡಿಸ್ತಾ ಇರ್ಲಿಲ್ಲ, ಅವ್ರು ಮಾತ್ರ ಮಾಡೋರು. ಆಯ್ತಾ? ಇದೇನಾಗಿದೆ ಅಂದ್ರೆ ಯಾವುದೇ ಒಂದು ಯಾಗಗಳು ಮಾಡೋದು ನಮ್ಮ ಸಂಕಷ್ಟಗಳಿಗೆ, ಸ್ವಯಂಕೃತ ಅಪರಾಧದಿಂದ ಬರುವ ದುಃಖಗಳನ್ನ ನಿವಾರಿಸಿಕೊಳ್ಳಕ್ಕೋಸ್ಕರ ಮಾಡುವಂಥದ್ದು ಯಾಗಗಳು. ಅದರಲ್ಲೂ ಕೂಡ ನವಚಂಡಿ ಯಾಗ ಅಲ್ಟಿಮೇಟ್. ಅದು ತುಂಬಾ ಒಂದು ಅದ್ಭುತವಾದಂತಹ ಯಾಗ. ಇದರಲ್ಲಿ ಇಂಡಿವಿಜುವಲ್ ದೇವತೆಗಳದ್ದು ಮಾಡ್ತಾರೆ, ಎಲ್ಲರನ್ನೂ ಕೂಡ್ರೀಕರಿಸಿಕೊಂಡು ಮಾಡುವಂತಹ ಅದ್ಭುತವಾದಂತಹ ಯಾಗ. ಅದರಲ್ಲೂ
ಕೊಲ್ಲೂರು ಮೂಕಾಂಬಿಕಾ ಸ್ಥಳದಲ್ಲಿ ಮಾಡ್ತಾ ಇರುವಂತದ್ದು, ಶಂಕರಾಚಾರ್ಯರು ಅದು ಸ್ಥಾಪಿತ ಮಾಡಿರುವಂತದ್ದು, ಸ್ವರ್ಣಾಂಕಿತ ಲಿಂಗ ಇರುವಂತದ್ದು, ಅರ್ಧನಾರೀಶ್ವರ ಸ್ವರೂಪದಲ್ಲಿ ಲಿಂಗ ಇರುವಂತಹ ಒಂದು ಪವಿತ್ರವಾದ ಸ್ಥಳ. ಸೌಪರ್ಣಿಕಾ ನದಿ ಹರಿತಾ ಇದೆ ಅಲ್ಲಿ. ನಿಜ ನಿಜ. ಹಾಗಾಗಿ ನಿಜಕ್ಕೂ ಅದು ತುಂಬಾ ಒಂದು ಶಕ್ತಿಯುತವಾದಂತಹ ಒಂದು ಸ್ಥಳ. ಹೌದು ಹೌದು. ಆದ್ರೆ ಇಲ್ಲಿ ಕೆಲವೊಂದು ವಿಚಾರಕ್ಕೆ ಇದನ್ನು ಹೊರತುಪಡಿಸಿ ಕೆಲವೊಂದು ಪೂಜೆಗಳನ್ನು ಅವಶ್ಯಕತೆ ಇರುತ್ತೆ. ಯಾಕಂದ್ರೆ ಪ್ರತಿಯೊಂದು ಪ್ರತ್ಯೇಕವಾದಂತಹ ತೊಂದರೆಗೆ ಪ್ರತ್ಯೇಕವಾದಂತಹ ಪೂಜೆಗಳು, ಕಾರಾಗೃಹ ವಾಸ ಇರಬಹುದು, ಶತ್ರು ಅಂದ್ರೆ ದಾಯಾದಿಗಳ ಜಗಳ ಇರಬಹುದು, ಕಚೇರಿ ವ್ಯಾಜ್ಯ ಇರಬಹುದು, ಈ ತರ ಹೊಡೆದಾಟ ಬಡದಾಟ ಅಥವಾ ನೋವು ಅಂದ್ರೆ ಇಬ್ಬರ ಮಧ್ಯೆ ಬರುವಂತಹ ತೊಂದರೆಗೆ ಇನ್ನು ಬೇರೆ ಬೇರೆ ರೀತಿಯಾದಂತಹ ಪರಿಹಾರ ಪ್ರಕ್ರಿಯೆಗಳು ಇರುತ್ತಪ್ಪ. ಓಕೆ ಅಮ್ಮಾಜಿ, ಓಕೆ. ಥ್ಯಾಂಕ್ ಯು ಸೋ ಮಚ್ ಪವರ್ ಟಿವಿ ಜೊತೆ ಮಾತಾಡಿದ್ದಕ್ಕೆ.